ಮತ್ತೊಂದು ಕಡೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ಮಣಿಸೋದಕ್ಕೆ ಕೈಪಡೆ ವ್ಯೂಹಕ್ಕೆ ಪ್ರತಿ ವ್ಯೂಹವನ್ನ ಹೆಣಿತಾ ಇದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಯಂತೂ ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ದಾರೆ. ಇವತ್ತು ಬೆಂಗಳೂರಿನಲ್ಲೇ ಇಬ್ಬರು ನಾಯಕರು ಮತ ಶಿಕಾರಿಯನ್ನು ನಡೆಸಿದ್ದಾರೆ. ಮಂಡ್ಯದಲ್ಲಿ ಕುಮಾರಸ್ವಾಮಿಗೆ ಸೋಲಿನ ರುಚಿ ತೋರಿಸಬೇಕೆಂದಿರುವಂತ ಕಾಂಗ್ರೆಸ್ ಖುದ್ದು ಅಖಾಡಕ್ಕೆ ಧುಮುಕ್ತಾ ಇದೆ. ಮತ್ತೊಂದು ಕಡೆ ಕೋಲಾರದ ಮುನಿಯಪ್ಪ ಅವರ ಮುನಿಸಿಗೆ ಮದ್ದರಿಯೋದಕ್ಕೆ ಪ್ರಯತ್ನ ಕೂಡ ಪಡ್ತಾ ಇದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ಡೀಟೇಲ್ ರಿಪೋರ್ಟ್ ನೋಡ್ಕೊಂಬೋಣ. ಗೋ ಬ್ಯಾಕ್ ಶೋಭಾ ರಾಜೀವ್ ಗೌಡ್ರಿಗೆ ಸಮಾನರಲ್ಲ. 26 ಜನ ನರೇಂದ್ರ ಮೋದಿ ಅವರ ಹತ್ರ ನಿಂತ್ಕೊಳ್ಳಿಕ್ಕೆ ಗಡಗಡ ಗಡಗಡ ಅಂತ ನಡುಕ್ತಾರೆ. ಕ್ಷೇತ್ರಕ್ಕೊಂದು ತಂತ್ರ, ಅಭ್ಯರ್ಥಿಗೊಂದು ವ್ಯೂಹ. ಲೋಕ ರಣಕಣ ಗೆಲ್ಲೋದಕ್ಕೆ ಕಾಂಗ್ರೆಸ್ ಕಲಿಗಳು ಪಣ ತೊಟ್ಟಿದ್ದಾರೆ. ಖುದ್ದು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಪ್ರಚಾರದಲ್ಲಿ ಮುಳುಗಿ ಹೋಗಿದ್ದಾರೆ. ಸಾಲು ಸಾಲು ರೋಡ್ ಶೋ, ರ್ಯಾಲಿ ಮೂಲಕ ಅಬ್ಬರಿಸುತ್ತಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಸಿಎಂ ಸಿದ್ದು ಅಬ್ಬರ, ಗೋ ಬ್ಯಾಕ್ ಅಸ್ತ್ರ ಪ್ರಯೋಗ. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಅಬ್ಬರದ ಪ್ರಚಾರವನ್ನ ಮಾಡಿದ್ದಾರೆ. ಕೈ ಅಭ್ಯರ್ಥಿ ರಾಜೀವ್ ಗೌಡ ಪರ ಮತ ಶಿಕಾರಿಯನ್ನ ನಡೆಸಿದ್ದಾರೆ. ದಾಸರಹಳ್ಳಿಗೆ ಭೇಟಿ ನೀಡಿದ ಸಿಎಂಗೆ ಕಾಂಗ್ರೆಸ್ ಕಾರ್ಯಕರ್ತರು ಬೃಹತ್ ಹೂವಿನ ಹಾರ ಹಾಕಿ ಸ್ವಾಗತಿಸಿದ್ರು. ಬ್ಯಾಟರಾಯನಪುರ, ಮಲ್ಲೇಶ್ವರಂನಲ್ಲಿ ರೋಡ್ ಶೋ ನಡೆಸಿದ್ರು. ಬಳಿಕ ಪ್ರಚಾರ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತಿನ ಸಿಡಿಗುಂಡುಗಳನ್ನ ಸಿಡಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ವಿರುದ್ಧ ಗೋ ಬ್ಯಾಕ್ ಅಸ್ತ್ರವನ್ನೇ ಪ್ರಯೋಗಿಸಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಪ್ರೊಫೆಸರ್ ರಾಜೀವ್ ಗೌಡರನ್ನ ಅವರು ರಾಜೀವ್ ಗೌಡ್ರಿಗೆ ಸಮಾನರಲ್ಲ. ಹೌದಲ್ಲ? ಉಡುಪಿ ಚಿಕ್ಕಮಗಳೂರಿನಲ್ಲಿ ಗೋ ಬ್ಯಾಕ್ ಶೋಭಾ, ಗೋ ಬ್ಯಾಕ್ ಶೋಭಾ ಅಂತ ಹೇಳಿದವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ಅಭ್ಯರ್ಥಿ ಮಾಡಿದ್ದಾರೆ. ಇಲ್ಲಿ ಏನ್ ಮಾಡ್ಬೇಕು ನೀವು? ಗೋ ಬ್ಯಾಕ್ ಶೋಭಾ, ಗೋ ಬ್ಯಾಕ್ ಶೋಭಾ ಅಂತ ಹೇಳ್ಬೇಕು ಬೇಡ? 25 ಜನ, ಏನ್ ಅಷ್ಟು ಜನ ಗೆದ್ದಿದ್ರಲ್ಲ, 26 ಜನ ನರೇಂದ್ರ ಮೋದಿ ಅವರ ಹತ್ರ ನಿಂತ್ಕೊಳ್ಳಿಕ್ಕೆ ಗಡಗಡ ಗಡಗಡ ಅಂತ ನಡುಕ್ತಾರೆ. ಗಡಗಡ ಗಡಗಡ ಅಂತ ನಡುಕ್ತಾರೆ. ಇಂಥವ್ರಿಗೆ ಓಟ್ ಕೊಡ್ಬೇಕಾ? ಸಹೋದರ ಡಿಕೆ ಸುರೇಶ್ ಪರ ಡಿಸಿಎಂ ಡಿಕೆ ಮತಯಾಚನೆ. ಅತ್ತ ಸಿಎಂ ಸಿದ್ದರಾಮಯ್ಯ ಅಬ್ಬರಿಸುತ್ತಿದ್ರೆ, ಇತ್ತ ಡಿಸಿಎಂ ಡಿಕೆ ಪ್ರಚಾರದ ಅಖಾಡಕ್ಕೆ ಇಳಿದಿದ್ರು. ಬೆಂಗಳೂರಿನ ಅಪಾರ್ಟ್ಮೆಂಟ್ಗಳಿಗೆ ಭೇಟಿ ನೀಡಿ ಸಹೋದರ ಸುರೇಶ್ ಗೆಲ್ಲಿಸುವಂತೆ ಮನವಿ ಮಾಡಿದ್ದಾರೆ. ಈ ವೇಳೆ ದೋಸ್ತಿಗಳ ವಿರುದ್ಧ ಗುಡುಗಿರೋ ಡಿಕೆ, ಮೋದಿ ಗಾಳಿ ಇಲ್ಲ, ಗ್ಯಾರಂಟಿಯದ್ದೇ ನಡೆಯುತ್ತಿದೆ ಅಂತ ಹೇಳಿದ್ದಾರೆ. ಈಗ ನಾನು ಬಂದಿರೋದು ನಮ್ಮ ಡಿಕೆ ಸುರೇಶ್ಗೆ, ನಮ್ಮ ಬ್ರದರ್ಗೆ ಸಹಾಯ ಮಾಡಿಲ್ಲ. ನಿಮ್ ಕೆಲಸ ಆಗ್ಬೇಕು, ಯಾರು ಮಾಡ್ತಾರೆ? ಸರ್ಕಾರ ಮಾಡಬೇಕು. ಡೆಲ್ಲಿಲಿರೋರು ಯಾರು ಬಂದು ನಿಮ್ ಕೆಲಸ ಮಾಡಕ್ಕಾಗಲ್ಲ. ಆಗ್ತದ? ನಿಮ್ಮ ರೋಡ್ ಸಮಸ್ಯೆ ಇರ್ಬೋದು, ನಿಮ್ಮ ಈ ಹ್ಯಾಂಡ್ ಓವರ್ ಸಮಸ್ಯೆ. ಲಾಸ್ಟ್ ಟೈಮ್ ಎಲ್ಲರೂ ಮೋದಿ ಗಾಡಿ ತುಂಬಿಕೊಂಡು, ಈಗೇನೋ ಮೋದಿ ಗಾಡಿ ಇಲ್ಲ ಬಿಡಿ, ನಾನೆಲ್ಲೋ ಗಾಡಿ ನೋಡ್ತಾ ಇಲ್ಲ. ಎಲ್ಲೋದ್ರು ನಮ್ ಗ್ಯಾರಂಟಿ ದೊಡ್ಡ ಗಾಡಿ ನಡೀತಾ ಇದೆ, ನಮ್ದೇ ಗ್ಯಾರಂಟಿ ನಡೀತಾ ಇದೆ. ಹಾಸನ ಮಂಡ್ಯ ಗೆಲ್ಲೋಕೆ ಕಾಂಗ್ರೆಸ್ ಪ್ರತ್ಯೇಕ ತಂಡ ರಚನೆ. ಮಂಡ್ಯ ಹಾಸನವನ್ನ ಗಂಭೀರವಾಗಿ ಪರಿಗಣಿಸಿರೋ ಕಾಂಗ್ರೆಸ್ ಹೈಕಮಾಂಡ್ ಮಂಡ್ಯ ಕ್ಷೇತ್ರಕ್ಕಾಗಿ ವಿಶೇಷ ತಂಡ ರಚಿಸಿದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ನೇತೃತ್ವದಲ್ಲಿ ತಂಡ ರಚನೆ ಆಗಿದ್ದು, ಹೈಕಮಾಂಡ್ ನಾಯಕರೇ ಇದನ್ನ ಮಾನಿಟರಿಂಗ್ ಮಾಡಲಿದ್ದಾರೆ. ಇನ್ನು ಬಾಗಲಕೋಟೆಯಲ್ಲಿ ಪುತ್ರಿ ಪರ ಪ್ರಚಾರ ನಡೆಸಿ ಸಚಿವ ಶಿವಾನಂದ ಪಾಟೀಲ್ ಮಹಾರಾಜರು ಇಂದು ರಸ್ತೆಯಲ್ಲಿ ನಿಂತು ಮತ ಕೇಳ್ತಾರೆ. ಇದು ಕಾಂಗ್ರೆಸ್ ಪಕ್ಷದ ಶಕ್ತಿ. ರಾಜನನ್ನು ಪೋತರಾಜ ಮಾಡುವ ಶಕ್ತಿಯು ಕಾಂಗ್ರೆಸ್ಗಿದೆ, ಪೋತರಾಜನನ್ನ ರಾಜನನ್ನಾಗಿ ಮಾಡುವ ಶಕ್ತಿಯು ಕಾಂಗ್ರೆಸ್ಗಿದೆ ಅಂತ ಮಹಾರಾಜ ಯದುವೀರ್ ಬಗ್ಗೆ ಹೇಳಿದ್ದಾರೆ. ಮೈಸೂರು ಮಹಾರಾಜ ರೋಡ್ ಮೇಲೆ ನಿಂತು ಇವತ್ತು ಮತ ಕೇಳ್ತಾನೆ. ಇದು ಕಾಂಗ್ರೆಸ್ನ ಶಕ್ತಿ. ಮತ್ತೆ ನಿಮ್ಗೆ ಗೊತ್ತಿದೆ, ರಾಜನು ಇದು ಪೋತ್ ರಾಜ ಮಾಡ್ತಕ್ಕಂಥ ಶಕ್ತಿ ಕೂಡ ಕಾಂಗ್ರೆಸ್ ಇದೆ, ಪೋತ್ ರಾಜನು ಇದು ರಾಜ ಮಾಡ್ತಕ್ಕಂಥ ಶಕ್ತಿ ಕೂಡ ಕಾಂಗ್ರೆಸ್ ಇದೆ ಅನ್ನೋದು ಯಾರು ಕೂಡ ಮರೆಯಬಾರದು. ಕೋಲಾರದಲ್ಲಿ ಆರದ ಬಂಡಾಯ, ಸ್ವಾಭಾವಿಕ ಮುನಿಸು ಎಂದ ಬರಾಂ.
ಒಂದ್ ಕಡೆ ಬಿಜೆಪಿಗೆ ಸೆಡ್ಡು ಹೊಡೆದು ಸಿದ್ದು ಡಿಕೆ ಕ್ಯಾಂಪೇನ್ಗಿಳಿದಿದ್ದಾರೆ. ಅತ್ತ ಕೋಲಾರ ಕಾಂಗ್ರೆಸ್ನಲ್ಲಿ ಬಂಡಾಯದ ಬೆಂಕಿ ಧಗಧಗಿಸ್ತಿದೆ. ನಿನ್ನೆ ರ್ಯಾಲಿಯಿಂದ ಮುನಿಯಪ್ಪ ಮತ್ತು ಪುತ್ರಿ ರೂಪಕಲಾ ದೂರ ಉಳಿದಿರೋದು ಕೈ ಅಭ್ಯರ್ಥಿ ಕೆವಿ ಗೌತಮ್ಗೆ ಟೆನ್ಷನ್ ತಂದಿಟ್ಟಿದೆ. ಇನ್ನು ಈ ಬಗ್ಗೆ ಮಾತನಾಡಿರೋ ಡಿಕೆ ಮತ್ತು ಪರಮೇಶ್ವರ್ ಏನು ಆಗಿಲ್ಲವೆಂಬಂತೆ ಉತ್ತರಿಸಿದ್ದಾರೆ. ಮುನಿಯಪ್ಪ ಅವರು ಮಾತಾಡಿದ್ದಾರೆ ಬೆಂಗಳೂರಲ್ಲಿ. ನಿನ್ನೆ ಹೋಗೋ ವಿಚಾರ ಸಿಎಂ ಆಗಲಿ ಡಿಸಿಎಂ ಆಗಲಿ ನನ್ನ ಗಮನಕ್ಕೆ ತಂದಿಲ್ಲ. ಬಿಜೆಪಿಯನ್ನ ಗೆಲ್ಲಿಸಿದವ್ರ ಜೊತೆಗೆ ಇವ್ರು ಪ್ರಚಾರ ಮಾಡ್ತಾರೆ, ಅವರೇ ಗೆಲ್ಸ್ಕೊ ಬರ್ಲಿ, ಬಹಳ ಸಂತೋಷ ಅಂತ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ, ತಿಳ್ಕೊಂಡು ನಾನು ಮಾತಾಡ್ತೀನಿ. ಅವರು ಕೂಡ ಟಿಕೆಟಿನ ಅವರ ಅಳಿಯನಿಗೆ ಕೇಳಿದರು, ಅವರಿಗೆ ಕೊಡೋದಕ್ಕೆ ಆಗಲಿಲ್ಲ. ಸ್ವಾಭಾವಿಕವಾಗಿ ಸ್ವಲ್ಪ ಮನಸ್ಸಿಗೆ ಬೇಸರ ಇರ್ತದೆ. ಲೋಕಸಭಾ ಚುನಾವಣೆ ಗೆಲ್ಲಲು ಕಾಂಗ್ರೆಸ್ ನಾಯಕರು ಪಣ ತೊಟ್ಟಿದ್ದಾರೆ. ದೋಸ್ತಿಗಳಿಗೆ ಕೆಡ್ಡ ತೋಡಲು ರಣತಂತ್ರವನ್ನೇ ಹಿಡಿಯುತ್ತಿದ್ದಾರೆ. ವ್ಯೂಹ ಪ್ರತಿವ್ಯೂಹದ ನಡುವೆ ಟೀಕೆಯ ಭರಾಟೆಯು ಜೋರಾಗಿದೆ. ಅನಿಲ್, ಟಿವಿ9 ಬೆಂಗಳೂರು.